ಇಲ್ಲಿ ಬಂದ ನೋಡ್ರಿ ಬರ್ತ್ಡೇ ಬಾಯ್. ಹ್ಯಾಪಿ ಬರ್ಡೇ ಚಂದು. ಕೈ ಕೊಡು. ಥ್ಯಾಂಕ್ಸ್ ಹ್ಯಾಪಿ. ನಿನ್ನ ಹೆಸರು ಚಂದು ಅಂತ. ಎಂಟಿಗೆ ಪೀಸ್ ಅನ್ರಿ ಅವ ಭಾಳ. ಯಾರ ಇವ ಮಂಜ ಅಂತ್ರಿ ಇವ. ನಮಸ್ತೆ. ಸೊ ಇದು ಇನ್ನೊಂದು ರೂಟ್ ಇದು. ಸೊ ಇಲ್ಲಿ ಬಾಜುನೇ ಕೆರೆ ಅದ. ಕೆರೆ ಬಾಜುಲಿಂದ ಹೋಗ್ತದೆ ರೋಡ್. ಪೂರ್ತಿದು ಸ್ಟೆಪ್ಸ್ ಬಂದದ್ದು 43 ಸ್ಟೆಪ್ಸ್ ಅವ. ಸೀದಾ ಬಂದು ಡೈರೆಕ್ಟ್ ಇಲ್ಲಿ ಫುಲ್ ಮೇಲೆ ಬರ್ತೀವಿ. ಈಗ ಬೆನ್ನು ತುಂಬ ಬೈಗುರುಪು ಜೀವನ ಎಷ್ಟೇ ಪಾಠ ಕಲಿಸಿದರು ಕಡಿಮೆಯಾಗದಿ ಹುರುಪು ನಿಜ ಪ್ರೀತಿ ಎಲ್ಲೋ. ಮೊದಲಿನ ರೂಟೇ ಬಾರಿ ಇತ್ತು. ಯಾವ ಮೊದಲಿನ ರೂಟ್ ಮೈಲಾಪುರ ಒಳಗೆ ಹಿಂಗೆ ಸುತ್ತಕ್ಕೆ ಬರ್ತಿದ್ವಿ ನೋಡಿ. ಹಾಂ ಅದೇ ಬಾರಿ ಇತ್ತು. ಸೊ ಮೈಲಾಪುರಿಗೆ ಬಂದು ಇವಾಗ ಇನ್ನೊಂದು ರೂಟ್ ಅದ. ಅದು ಸೀದಾ ಗುಡ್ಡದ ಮೇಲೆ ಹೋಗ್ತದೆ. ಸ್ಟೆಪ್ಸ್ಗಳು ಸ್ವಲ್ಪ ಕಮ್ಮಿ ಸಿಗ್ತವೆ ಡೈರೆಕ್ಟ್ ರೂಟ್ಗಿಂತ. ಸೊ ಇದು ಇನ್ನೊಂದು ರೂಟ್ ಇದು. ಸೊ ಇಲ್ಲಿ ಬಾಜುನೇ ಕೆರೆ ಅದ. ಕೆರೆ ಬಾಜುಲಿಂದ ಹೋಗ್ತದೆ ರೋಡ್. ಗಾಡಿಗಳಿಂದ ಪಾರ್ಕ್ ಮಾಡಿದ್ರೆ ಸೀದಾ ಗೋಡಿ. ಸೊ ಇನ್ನೊಂದು ರೂಟ್ ಅಂದೆಲ್ಲ ಇದು ಇನ್ನೊಂದು ರೂಟ್ ಅದ. ಹಿಂದಿನ ರೂಟ್ ಮೇನ್ ಎಂಟ್ರಿಗಿಂತ ಸ್ಟೆಪ್ಸ್ ಅರ್ಧದಕ್ಕಿಂತ ಕಮ್ಮಿ ಅವ. ಪೂರ್ತಿದು ಸ್ಟೆಪ್ಸ್ ಬಂದದ್ದು 43 ಸ್ಟೆಪ್ಸ್ ಅವ. ಸೀದಾ ಬಂದು ಡೈರೆಕ್ಟ್ ಇಲ್ಲಿ ಫುಲ್ ಮೇಲೆ ಬರ್ತೀವಿ. ಎಸ್ಪೆಷಲಿ ಹ್ಯಾಂಡಿಕ್ಯಾಪ್ಸ್ ಇದ್ದವ್ರಿಗೆ ಅಥವಾ ಸ್ಟೆಪ್ಸ್ ಏರೋಕ್ಕಾಗ್ಲಾರ್ದವ್ರಿಗೆ ಅವ್ರು ಆರಾಮಾಗಿ ಬರ್ಬೋದು. ಸೊ ಇದು ಪ್ರಿಫರ್ ಮಾಡ್ತೀನಿ ನಾವು ಬರೋಕ್ಕೆ. ಸೊ ದರ್ಶನ ಆಯಿತು. ವಿಡಿಯೋ ಮಾಡೋಕೆ ಅಲವಿಲ್ಲ, ಅದಕ್ಕೆ ಹೊರಗೆ ಬಂದು ಕುಂತೀವಿ ಇಲ್ಲಿ. ನೀವು ಪಾಪಡ್ ತಿನ್ನತ್ತಾನ ಎಲ್ಲೋದ್ರೆ ಭೀ ತಿನ್ನೋದು ಬೇಡ ಅಲ್ರಿ. ಇವ್ರ ಮನೆಗೆ ಇವನಿಗೆ ಫೋನ್ ಹಚ್ಚಾರಂತ. ನಿನಗೆ ಏನೇನೋ ಪುಕ್ ಅಲ್ಲತ್ತದಂತ್ರಿ ಇವನಿಗೆ. ಮೋದಿ ತೋರ್ಸು ಸ್ವಲ್ಪ ಹೆಂಗೆ ಪುಕ್ ಅಲ್ಲತ್ತ ತೋರ್ಸು. ಇಟ್ಟತ್ತಿಗೆ 2 ಬಾಟಲ್ ನೀರು ಕಲೆಕ್ಟ್ ಮಾಡಿದ್ದಾರೆ. ಆ 2 ಬಾಟಲ್ ನೀರು ತುಂಬಷ್ಟು ನೀರು ಕೂಡ. ಹಾಂ 2 ಬಾಟಲ್ ತುಂಬಷ್ಟು ಬೇವರು ಬಿಟ್ಟದ್ರಿ. ಇವಾಗ ಕರ್ಸಿಫ್ ತೊಗೊಂಡು ಹೊರ್ಸ್ಕೊಂಡು ನನಗೆ. ಇಲ್ಲಿ ಬಾಲೆಗಳು ಜಾಸ್ತಿ ಇರ್ತಾವೆ ಮೊದಲಿಂದವೇ. ಸೊ ಫೋನು, ಪರ್ಸ್, ಬ್ಯಾಗ್ಗಳೆಲ್ಲ ಹುಷಾರ್ಲಿಂದ ಇರಬೇಕು. ಇವ ನೋಡ್ರಿ, ಇವ ಎಂಥವನಂತಂದ್ರೆ ಇನ್ನೂ ಕಾಲೇಜ್ನಾಗ ಅನ್ರಿ. ಇವ ಕಾಲೇಜ್ ವೈಬ್ಸ್ನಾಗ ಅಲ್ಲಿ ಮ್ಯಾಲೆ ಪೂಜಾರಿ ಅವ್ರು ಹೇಳಿದ್ರು ಈ ಕಡೆಯಿಂದ ಹೋಗಪ್ಪ, ಈ ಕಡೆಯಿಂದ ಮ್ಯಾಲೆ ಹೋಗ್ಬೋದು ನೋಡಿ ಇನ್ನೊಂದು ಗುಡಿಗೆ ಅಂತ ಕೇಸಿಂದ. ಹೋಗಿ ಬಂದೀವ್ರಿ ಅಂತ ಹೇಳೋದು ಬಿಟ್ಟು ಕೇಸಿಂದ ಹೋಗಿ ಬಂದೀವ್ರಿ ಸರ್ ಅಂತ ಕೇಸಿನ ಹೇಳೇನ್ರಿ. ಅದು ಇಜ್ಜತ್ ಕೊಟ್ಟಂಗೆ ಆಯಿತು ಏನು. ಕಾಲೇಜು ಗೊತ್ತಿಲ್ಲ, ಕಾಲೇಜ್ ತೆಗೆದಂಗಲ್ಲಲ್ಲಿ ಕಾಲೇಜ್ ವೈಬ್ಸ್ನಾಗ ಅನ್ರಿ. ಫುಲ್ ಕಾಲೇಜಿಗೆ ಭಾಳ ಮಾಡ್ತಿದ್ದಾರೆ ಪಾಪ ಸೋಮಶೇಖರ್. ಸೊ ನೋಡ್ರಿ ಇವಾಗ ದರ್ಶನ ಆಯಿತು. ಬ್ಯಾಕ್ ಟು ಹೋಮ್. ಥಿಯೇಟ್ರೇ ಮಣ್ಣು ಹಾಕ್ಯಾರೋ ಇವರು. ಇದು ರೋಡ್ ಮಾಡಿ, ಹಿಂದಿಂದ ರೋಡ್ ಮಾಡಿ ಭಾರಿ ಬೆಸ್ಟ್ ಕೆಲಸ ಮಾಡ್ಯಾರ. ಹಾಂ ಅದೇ, ಯಾಕಂದ್ರೆ ಒಬ್ಬೊಬ್ಬರಿಗೆ ನಡೆಗೆ ಆಗ್ತಿಲ್ಲ ಅಷ್ಟೊತ್ತು. ಬರೋಕ್ಕೆ ಒಂದು ಆಸೆ ಇರ್ತಿತ್ತು. ಮನೆ ದೇವ್ರು ಆಗಿರ್ಬೋದು
ಏನೋ ಒಟ್ಟು ಬರಬೇಕಂತ ಆತಿತ್ತು, ಅದರ ಸ್ಟೆಪ್ಸ್ ಭಾಳ ಒಂದು ಕಿಸಿಂದ ಒಂದು ರೀಸನ್ ಇರ್ತಿತ್ತು ಬರ್ಲಾರ್ಸಲಾಗ. ಸೊ ಇದು ಹೇಳಿಕಿಸ್ನ ಒಂದು 43 ಸ್ಟೆಪ್ಸು ಕರೆಕ್ಟಾಗಿ ಎಣಿಸಿದ್ರು. ಇವತ್ತು ನಮ್ಮ ಫ್ರೆಂಡ್ ಚಂದನ್ ಬರ್ಡೇ ಅದ, ಸೆಲೆಬ್ರೇಟ್ ಮಾಡೇ ಮನೆಗೆ ಹೋಗ್ಬೇಕು, ಇಲ್ಲಾಂದರೆ ಟೈಮ್ ಹಿಡಿತದೆ ಮನೆಗೆ ಇವತ್ತು ವಾಪಸ್ ಹೊರಗೆ ಬರ್ಬೇಕಂತಂದ್ರೆ. ಅದಕ್ಕೆ ಮನೆಗೆ ಹೊಂಟೀನಿ, ಯಾದಗಿರಿಗೆ ಹೊಂಟೀನಿ. ಸೊ ಇನ್ನೊಂದಿದು ಯಾದಗಿರಿ ಹೋಲಕ್ಕೆ ಇನ್ನೊಂದು ರೂಟ್ ಅದ. ಅಂದರೆ ಈ ರೂಟ್ನಾಗ ಜಾಸ್ತಿ ಟ್ರಾಫಿಕ್ ಇಲ್ಲ, ಯಾಕಂದ್ರೆ ಹೈವೇ ಮೇಲೆ ಹೆವಿ ವೆಹಿಕಲ್ಸ್ ಸಿಗಾಡ್ತಾವ. ಬ್ಲಾಗ್ನಾಗ ಮಾತಾಡ್ಬೇಕಂತಂದ್ರೆ ಭೀ ಜಾಸ್ತಿ ಸೌಂಡ್ ಇರ್ತದೆ, ಅಂದರೆ ಗಾಡಿ ಸೌಂಡ್ ಜಾಸ್ತಿ ಬರ್ತಿರ್ತದೆ. ಸೊ ಇದು ಆರಾಮಾಗಿ ಸ್ಲೋ ಹೋಗಿ, ಅದು ಸ್ಲೋ ಹೋಗ್ಬೇಕಂದ್ರೆ ಬೇಕಾದ್ರೆ ಬೇರೆ ಗಾಡಿಗಳು ಇರ್ತಾವಲ್ಲ, ಅದು ಅಂಜಿಗೆ. ಇನ್ನೊಂದು ಸಲ ಹೇಳ್ತೀನಿ, ನನ್ನ ವಾಯ್ಸು ಎಷ್ಟು ಮಟ್ಟಿಗೆ ಕೇಳುತ್ತೆ ನನಗೆ ಗೊತ್ತಿಲ್ಲ, ಯಾಕಂದ್ರೆ ನನ್ನ ಕ್ಲಿಪ್ಸ್ ಇನ್ನೊಂದು ಸಲ ನೋಡಿಲ್ಲ ವಿಡಿಯೋ ಆದಮೇಲೆ. ಸೊ ಒಂದು ಮೈಕ್ ಬರತ್ತನ ಅಡ್ಜಸ್ಟ್ಮೆಂಟ್ ಇರಬೇಕಂತ ತಿಳ್ಕೊತೀನಿ ನಿಮ್ಮಲ್ಲಿ. ಇದೊಂದು ಒಂದು ಡ್ರೀಮ್ ಇದ್ದಂಗೆ, ನನ್ನದೊಂದು ಬಕೆಟ್ ಲಿಸ್ಟ್ನಾಗ ಇನ್ನೊಂದು ಡ್ರೀಮ್ ಇದ್ದಂಗೆ, ಟ್ರಾವೆಲಿಂಗ್ ಮಾಡಬೇಕು, ಅದ್ರ ಜೊತೆ ಮತ್ತು ಬ್ಲಾಗಿಂಗ್ ಮಾಡಬೇಕು ಅಂತ ಕಿಸಿಂದ. ಸೊ ರೈಟ್ ನೌ ಐ ಆಮ್ ಫಾಲೋಯಿಂಗ್ ಮೈ ಪ್ಯಾಷನ್. ಇದು ಲಾರಿಗಳು ತಿರುಗಾಡೋದು ಎದಕ್ಕಂತಂದರೆ ಮೈನಿಂಗ್ ನಡೆದ ಒಂದೇ ಕಾರಣದಿಂದ ಲಾರಿಗಳು ತಿರುಗಾಡ್ತಾವೆ. ಇಲ್ಲಾಂದ್ರೆ ಲಾರಿಗಳು ಯಾವ ಜಾಸ್ತಿ ತಿರುಗಾಡೋದಿಲ್ಲ. ಮೇನ್ ಇಂಟೆನ್ಷನ್ ಲಾರಿಗಳು ಇರ್ತಾವೆ ಅಂದ್ಕಿಸಿಂದ ಎಲ್ಲ ಅದು ಮೈನಿಂಗ್ ಮಾಡ್ತಾರೆ ಅಂತ, ಅದು ಬ್ಲಾಸ್ಟ್ ಸ್ಟೋನ್ಸ್ ಎಲ್ಲ ಬ್ಲಾಸ್ಟ್ ಮಾಡ್ತಾರೆ ಅಂದ್ಕಿಸಿಂದ ಎಲ್ಲ ಲಾರಿ ಟ್ರಕ್ಕು ಏನೇನೋ ಎಲ್ಲ ತಿರುಗಾಡ್ತಾವೆ ಜೆ.ಸಿ.ಬಿ ಅದು. ಸೊ ಇಲ್ಲಾಂದ್ರೆ ಅದು ಫುಲ್ ಪ್ಲೆಸೆಂಟ್ ಇರ್ತದೆ ರೋಡ್. ಲಾರಿಗಳು ತಿರುಗಾಡಿಕೆ ಇಷ್ಟು ಹಾಳು ಮಾಡೋದು ರೋಡ್, ಲಾರಿಗಳು ತಿರುಗಾಡಿಕೆಸಿಂದ ಇಷ್ಟು ಹಾಳು ಮಾಡ್ಯಾರ. ಆ್ಯಂಡ್ ಇನ್ನೊಂದು ಮಾತು ಏನಪ್ಪ ಅಂತಂದ್ರೆ, ನಮ್ಮಲ್ಲಿ ರೋಡ್ ಭೀ ಕರೆಕ್ಟ್ ಮಾಡಲ್ಲ. ಹೌದು, ರೋಡ್ ಕರೆಕ್ಟ್ ಮಾಡಲ್ಲ. ಯಾಕಂತೀವಿ ಹೇಳೋಕ್ಕಾಗಲ್ಲ, ಗೊತ್ತಿಲ್ಲ ಅದು. ಇದು ರೋಡ್ ಭಾರಿ ಅದಿದು, ಯಾಕಂದ್ರೆ ಜಾಸ್ತಿ ಗಾಡಿಗಳು ತಿರುಗಾಡಲ್ಲ, ತಿರುಗಾಡಿದ್ರೆ ಹೆವಿ ವೆಹಿಕಲ್ಸ್ ತಿರುಗಾಡ್ತಾವೆ, ಬರ್ತಾ ಇರ್ತಾವೆ ಹೆವಿ ವೆಹಿಕಲ್ಸ್ ತಿರುಗಾಡ್ತಾವೆ. ರೋಡ್ ಭೀ ಸಣ್ಣದು ಮಸ್ತ್ ಕ್ಯೂಟಾಗ್ಯದ. ಇಲ್ಲಿ ಸನ್ಸೆಟ್ ಆಗತ್ತದ, ಬಿಸಿಲು ಅದ, ಸನ್ಸೆಟ್ ತಂದು ಹೋಗೋದು ಬರೋದು ಮಾಡೋದು ಬಿಸಿಲು. ಅಲ್ಲಿ ಯಾದಗಿರಿ ಗುಡ್ಡ ಕಾಣತ್ತದ, ಎಲ್ಲ ಹೊಗಿ ಆಗ್ಯದ. ಯಾದಗಿರಿ ಗುಡ್ಡ ಕಾಣತ್ತದಲ್ಲಿ ಗುಡಿಯಾಗ ಏನೋ ಆಲ್ತು ಫಾಲ್ತು ಬರ್ದು ಅಂತ ಎಲ್ಲ ಕಡೆ ಬರೀತಾರೆ. ನಾವೊಂದು ದಬ್ದಬಿ ಫಾಲ್ಸಿಗೆ ಒಂದು ಯಾರೋ ಒಬ್ಬರು ಹಿಂಗೆ ರೀಲ್ಸ್ನಾಗ ನೋಡೋ ಟೈಮಿಗೆ ಬಂದಿತ್ತು. ದಬ್ದಬಿ ಫಾಲ್ಸ್ನಾಗ ಅದು ಹಿಂದೆ ಹೋಗಿ ಭೀ ಬರ್ತಾರಲ್ಲಿ. ಅದು ಏನೇನೋ ಹುಚ್ಚು ಬರೀತಾರೆ, ಅವೆಲ್ಲ ಯೂಸ್ ಇಲ್ಲ. ನೀವು ಎಲ್ಲಿ ತೋರಿಸ್ಕೋಬೇಕು ಅಲ್ಲಿ ತೋರಿಸ್ಕೋಬೇಕು, ಅದು ಏನು ಬರ್ದಿರಿ ಅದು. ದೇವ್ರ ಗುಡಿ ಭೀ ಬರೆಯೋದು ಇಟ್ಸ್ ನಾಟ್ ಗುಡ್. ಯಾಕಂತಂದ್ರೆ ದೇವ್ರ ಗುಡಿ ದೇವ್ರನ ಹೆಸರು ಬರೀ ಹೋಗ್ತೀವಿ ನಾವು. ದೇವ್ರ ಗುಡಿ ಬಿಟ್ಟು ಅವ್ರ ಹೆಸರು ಬರ್ತೀವಿ, ಅವ್ರಿಬ್ಬರ ಹೆಸರು ಬರ್ತೀವಿ, ಅದು ಚಲೋ ಅಲ್ಲ. ಗುಡಿ ನಮಸ್ಕಾರ ಮಾಡೋಕೆ ಹೋಗಿರ್ತೀರಲ್ಲ, ನಮಸ್ಕಾರ ಮಾಡಿ ಬಂದ್ಬಿಡ್ಬೇಕು. ಏನು ಬೇಡ್ಕೋಬೇಕು ಯಾರು ಮಾಡಿ ಬಂದು ಬರಬೇಕು. ಅದು ಬಿಟ್ಟು ಅವೆಲ್ಲ ಬರೆಯೋದು ಚಲೋ ಅಲ್ಲ ಅದು. ಸೊ ಇದು ಬಸವೇಶ್ವರ ಗಂಜ್ ಸರ್ಕಲ್ ಇದೆ, ಯಾದಗಿರಿಗೆ ಬಂದೀವಿ. ಸೀದಾ ನಮ್ಮ ಫ್ರೆಂಡ್ ಬರ್ಡೇ ಅದ, ಅವ್ರಿಗೆ ಪಿಕ್ ಮಾಡ್ಕೋಬೇಕು.
ಗೊಬ್ಬರ ಮೌಂಟ್ ಮಾಡಿದ್ದೊಂದು ಏನಂತಾರ ಅದು ಕರೆಕ್ಟ್ ಟೈಟ್ನಾಗ ಒಂದು ಕರೆಕ್ಟ್ ವೇಲೆ ಕುಂತಿಲ್ಲ ಅದು ಸ್ವಲ್ಪ ಟಿಲ್ಟ್ ಮಾಡಬೇಕಿತ್ತು ಅದು ಆಗಲ್ಲಾಗದ. ಸೊ ನೆಕ್ಸ್ಟ್ ಬ್ಲಾಕ್ನಾಗ ಅದು ಒಂದು ಸೆಪ್ರೇಟ್ ಮಾಡ್ಬೇಕದು. ಅದು ಕರೆಕ್ಟ್ ಆಯ್ತಂದ್ರೆ ನೀವು ಲೋಡರಿಗೆ ಈಗ ಮುಂದಿನ ವ್ಯೂ ಟೈಪ್ ಕರೆಕ್ಟ್ ಸಿಗ್ತದೆ. ಸೊ ನಾನು ನಿಮಗೆ ಮುಂದಿನ ವ್ಯೂ ತೋರಿಸ್ಬೇಕಂತಂದ್ರೆ ನಂದು ಪೂರ್ತಿ ತಿಳಿ ಹಿಂಗೆ ಮ್ಯಾಲೆ ಮಾಡ್ಬೇಕಲ್ಲತ್ತದ. ಸೊ ಅದಕ್ಕೆ ನೆಕ್ಸ್ಟ್ ಟೈಮ್ ಅದೊಂದು ಪ್ರಾಬ್ಲಮ್ ಸೆಟ್ರೇಟ್ ಮಾಡ್ಕೊತೀನಿ ನಾನು. ಸೊ ಇಲ್ಲಿ ಬಂದ ನೋಡ್ರಿ ಬರ್ತ್ಡೇ ಬಾಯ್. ಹ್ಯಾಪಿ ಬರ್ಡೇ ಚಂದು. ಕೈ ಕೊಡು. ನಿನ್ನ ಹೆಸರು ಚಂದು ಅಂತ. 20 ಪೀಸ್ ಅನ್ರಿ ಅವ ಭಾಳ. ಯಾರು ಇವ ಮಂಜೆ ಅಂತ್ರಿ ಇವ. ನಮಸ್ತೆ. ಇನ್ನೊಂದ್ಸಲ ಒನ್ಸ್ ಮೋರ್ ನಾವು ಹಾಂ ಅಪ್ಪು ಅಭಿಮಾನಿ ನಾವು. ಹಾಂ ಮತ್ತೆ ಬರ್ತಡೇ ಆದ್ರೆ ಇವತ್ತು ನೋಡಕ್ ಬಂದ್ವಿ ಅಷ್ಟೇ. ಮತ್ತೆ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಕೇಕ್ ಕಟ್ ಮಾಡಕ್ ಬಂದ್ವಿ. ಕೇಕ್ ತಿನ್ನಕ್ ಬಂದಿರ? ಹಾ, ನಮ್ ದೇವರು ನಮ್ಮ ಮನಸ್ಸು